ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ದೇವರ ದರ್ಶನ ಪಡೆದು ಹರಕೆ ಹೊತ್ತರೆ ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಮಕ್ಕಳಾಗದವರಿಗೆ ಸಂತಾನ ಭಾಗ್ಯ, ಬೇಡಿದವರಿಗೆ ಬಯಸಿದ ಭಾಗ್ಯ ಪ್ರಾಪ್ತವಾಗುತ್ತೆ. ಇದೆಲ್ಲ ನಂಬಿದ ಭಕ್ತರಿಗೆ ರತಿ ಕಾಮಣ್ಣ ನೀಡೋ ಭಾಗ್ಯಗಳ ಮಹಾಪುರ. ಭಕ್ತರು ತಮ್ಮ ಮನೆಗಳಲ್ಲಿರುವ ಚಿನ್ನಾಭರಣ ತಂದು ರತಿ ಕಾಮಣ್ಣರಿಗೆ ಅಲಂಕರಿಸಿ ಪ್ರಾರ್ಥಿಸ್ತಾರೆ. ಹೀಗೆ ಉತ್ಸವದಲ್ಲಿ ಬರೋಬ್ಬರಿ 13 ಕೆಜಿ ಬಂಗಾರದ ಆಭರಣ ಬಳಸಲಾಗುತ್ತೆ. ಕೆಜಿಗಟ್ಟಲೆ ಬಂಗಾರ ಹಾಕಿ ಭಕ್ತರು ತಮ್ಮ ಹರಕೆ ಈಡೇರಿಸಿಕೊಳ್ತಾರೆ. ಚಿನ್ನಾಭರಣಗಳಿಂದ ಶೃಂಗಾರಗೊಂಡ ರತಿ ಕಾಮಣ್ಣ ಇಷ್ಟಾರ್ಥ ಈಡೇರಿಸಿಕೊಳ್ಳಲು ಸಾಲು ಸಾಲಾಗಿ ನಿಂತ ದಂಪತಿಗಳು, ಯುವತಿಯರು, ಮುತ್ತೈದೆಯರು ಕೆಜಿಗಟ್ಟಲೆ ಚಿನ್ನಾಭರಣ ಹಾಕಿ ಭಕ್ತರ ಹರಕೆ. ಗದಗದ ಕಿಲ್ಲಾ ಚನ್ಸಾಲಿ ಸರ್ಕಾರಿ ಕಾಮರತಿ ಉತ್ಸವಕ್ಕೆ 157ರ ಸಂಭ್ರಮ. ಸಾಲು ಸಾಲಾಗಿ ನಿಂತಿರೋ ಮಹಿಳೆಯರ ಕೈತುಂಬ ಚಿನ್ನದ ಒಡವೆಗಳು. ರತಿ ಕಾಮಣ್ಣನಿಗೆ ಚಿನ್ನಾಭರಣ ಸೇವೆ ಮಾಡ್ತಾ ಇರೋ ನಾರಿಮಣಿಯರು. ಅರೆ, ಇದೇನಿದು ಚಿನ್ನಾಭರಣ ಸೇವೆ ಅಂತೀರಾ? ಹೌದು, ಈ ಬಂಗಾರದ ಕಾಮಣ್ಣ ಇರೋದು ಗದಗ ನಗರದಲ್ಲಿ. ಸಾಮಾನ್ಯವಾಗಿ ನಾವು ಹೋಳಿ ಹಬ್ಬ ಅಂದ್ರೆ ರತಿ ಕಾಮಣ್ಣರನ್ನ ನೋಡಿರ್ತೀವಿ. ಆದ್ರೆ ಬ್ರಿಟಿಷ್ ಕಾಮಣ್ಣ, ಸರ್ಕಾರಿ ಕಾಮಣ್ಣ ಅಂತ ಖ್ಯಾತಿ ಪಡೆದ 100 ವರ್ಷದ ರತಿ ಕಾಮಣ್ಣರನ್ನ ನೋಡೋದೇ ವಿಶೇಷ. ಇವರು ಅಂತಿಂತವರಲ್ಲ, ಭಕ್ತರ ಬೇಡಿಕೆ ಈಡೇರಿಸುವವರು. ಹೌದು, ಇಲ್ಲಿ ರತಿ ಕಾಮಣ್ಣರಿಗೆ ಚಿನ್ನಾಭರಣ ಹಾಕಿದ್ರೆ ಐಶ್ವರ್ಯ ವೃದ್ಧಿ ಆಗುತ್ತಂತೆ. ಹರಕೆ ಹೊತ್ರೆ ಸಾಕು, ವರ್ಷದೊಳಗೆ ಇಷ್ಟಾರ್ಥ ಸಿದ್ಧಿಯಾಗೋದು ಗ್ಯಾರಂಟಿ. ಗದಗ ನಗರದ ಕಿಲ್ಲಾ ಚಂದ್ರಸಾಲಿ ಓಣಿಯ ರತಿ ಕಾಮಣ್ಣರ ವಿಶೇಷ ಇದು. ಹೋಳಿ ಹುಣ್ಣಿಮೆ ಸಮಯದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಕಾಮರತಿಯರ ಶೃಂಗಾರ ನೋಡೋದೇ ಕಣ್ಣಿಗೆ ಹಬ್ಬ. ಇದು ರಾಜ್ಯದಲ್ಲೇ ಪ್ರಸಿದ್ಧಿ ಹೊಂದಿದೆ. ಸೊ ಇಲ್ಲಿ ಕಾಮಣ್ಣ ವಿಶೇಷತೆ ಏನಂತಂದರೆ, ನೀವು ಏನಾದರೂ ಬೇಡ್ಕೊಂಡ್ರೆ ಅದು ಗ್ಯಾರಂಟಿ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆಯಿಂದನೇ ಎಲ್ಲರೂ ಬರ್ತಿರ್ತಾರೆ. ಸೊ ಇವೆಲ್ಲ ನೋಡ್ತಿರ್ಬೋದು ನೀವು, ಇಷ್ಟೆಲ್ಲ ಏನು ಜನ ಸೇರಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಾರೋ ಒಂದು ವಿಶೇಷ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬೇರೆ ಬೇರೆ ಕಡೆಯಿಂದನೂ ಬಂಗಾರ ತಂದು ಇಲ್ಲಿ ಹಾಕ್ತಾರೆ. ಸೊ ಬಂಗಾರ ಇಲ್ಲೂ ಒಂದು ವಿಶೇಷತೆ ಏನಂದರೆ, ಬಂಗಾರ ಎಷ್ಟು ಹಾಕ್ತೀವಿ ಅದು ಡಬಲ್ ಆಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಬೇರೆ ಕಡೆಯಿಂದನೂ ಬಂಗಾರ ತಂದು ಹಾಕ್ತಿರ್ತಾರೆ. ಸೊ ಇಲ್ಲಿ ಗದಗಿನಲ್ಲಿನೇ ಜಾಸ್ತಿ ಬಂಗಾರ ಸೇರೋದಂದರೆ ಇದೇ ಒಂದು ಕಾಮಣ್ಣ ಅಂತಲೂ ನಾ ಕೇಳಿದ್ದೆ, ಅದು ನೋಡ್ತಾನೂ ಇದ್ದೀನಿ. ಸೊ ಇದರಷ್ಟು ವಿಶೇಷ. ಸುಮಾರು 157 ವರ್ಷಗಳಿಂದ ಇಲ್ಲಿ ಕಾಮರತಿಯರ ಉತ್ಸವ ಮೂರ್ತಿಗಳನ್ನ ಹೋಳಿ ಹುಣ್ಣಿಮೆಯ ದಿನ ಪ್ರತಿಷ್ಠಾಪಿಸಲಾಗುತ್ತೆ. ರಂಗಪಂಚಮಿ ದಿನದವರೆಗೆ ಪ್ರತಿಷ್ಠಾಪನೆಗೊಳ್ಳಲಿರುವ ಕಾಮರತಿಯರಲ್ಲಿ ಭಕ್ತಿಯಿಂದ ನಡೆದುಕೊಳ್ಳುವ ಭಕ್ತರು ತಮ್ಮ ಬೇಡಿಕೆ ಈಡೇರಿಸುವಂತೆ ಪ್ರಾರ್ಥಿಸುತ್ತಾರೆ. ಮದುವೆ ವಿಳಂಬವಾದ ಯುವತಿಯರು ಕಾಮನ ಕೈಗೆ ಅರಿಶಿಣದ ತುಂಡಿನಿಂದ ಕಂಕಣ ಕಟ್ಟಿ ಕಂಕಣ ಭಾಗ್ಯ ಕರುಣಿಸೆಂದು ಬೇಡಿಕೊಂಡ್ರೆ, ಸಂತಾನ ಭಾಗ್ಯಕ್ಕಾಗಿ ಮಹಿಳೆಯರು ರತಿಗೆ ಉಡಿ ತುಂಬಿ ಚಿನ್ನಾಭರಣಗಳಿಂದ ಶೃಂಗರಿಸಿ ಬೇಡ್ಕೊಳ್ತಾರೆ. ಕಳೆದ 160 ವರ್ಷದಿಂದ ಕಿಲ್ಲಾ ಓಣಿಯಲ್ಲಿ ಸರ್ಕಾರಿ ಕಾಮಣ್ಣನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಇದು ಬ್ರಿಟಿಷರ ಕಾಲದಿಂದನೂ ನಡೀತಾ ಬಂದಿದೆ. ಹಾಗೂ ಇಲ್ಲಿ ಸಾಕಷ್ಟು ಜನರು ತಮ್ಮ ಹರಕೆಯನ್ನು ಬೇಡಿಕೊಳ್ಳಲು ಹಾಗೂ ಹರಕೆಯನ್ನು ತೀರಿಸಲು ಸಾವಿರಾರು ಜನರು ದಿನನಿತ್ಯ ಬರ್ತಾ ಇದ್ದಾರೆ. ಹಾಗೂ ಈ ಕಾಮಣ್ಣ ಬಂಗಾರದ ಕಾಮಣ್ಣ ಅಂತೇಳಿ ಇನ್ನೊಂದು ಹೆಸರು ಪಡೆದಿದೆ. ಭಕ್ತರು ಯಾವುದೇ ಭಯವಿಲ್ಲದೆ ರಂಗಪಂಚಮಿಯ ಹಿಂದಿನ ದಿನ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ರತಿ ಕಾಮಣ್ಣನ ಮೈ ಮೇಲೆ ಹಾಕ್ತಾರೆ. ಅಂದಾಜು 13 ಕೆಜಿಯಷ್ಟು ಬಂಗಾರದ ಆಭರಣಗಳನ್ನು ಹಾಕಿ ಶೃಂಗರಿಸಲಾಗುತ್ತೆ. ಕಾಮನ ಮೈ ಮೇಲೆಯೂ ಪುರುಷರು ಧರಿಸುವ ಕೆಲವು ಆಭರಣಗಳನ್ನು ಹಾಕಿ ಶೃಂಗಾರ ಮಾಡಲಾಗುತ್ತೆ. ಈ ಬಂಗಾರದ ಆಭರಣಗಳನ್ನ ಭಕ್ತರು ಸ್ವಯಂ ಪ್ರೇರಣೆಯಿಂದಲೇ ತಂದುಕೊಡ್ತಾರೆ. ಆಭರಣಗಳ ಮೇಲೆ ಅವರ ಹೆಸರಿನ ಚೀಟಿ ಬರೆದು ರತಿಯ ಮೈ ಮೇಲೆ ಹಾಕಲಾಗುತ್ತೆ. ಇಲ್ಲಿ ಇಡುವಂತ ಕಾಮಣ್ಣ ನೋಡುವಂಗಿರ್ತೈತಿ. ಎಲ್ಲರಿಗೂ ಇಲ್ಲಿ ಬರಬೇಕು, ನೋಡಬೇಕು, ದರ್ಶನ ಮಾಡಬೇಕು ಅನ್ನೋ ಆಸೆ. ಯಾವ ರೀತಿ ಆಸೆ ಅಂದ್ರೆ, ಈಗ ನಾವು ಮನಸ್ಸಿನೊಳಗೆ ಏನು ಮಾಡಿದ್ವಿ, ನಾವು ಏನು ಬೇಡ್ಕೊಂಡಿವಿ ಅದು ಆಗುತ್ತೆ ಅನ್ನೋದು ಒಂದು ಮನಸ್ಸಿಗೆ ತೃಪ್ತಿ. ಅದು ಯಾವ ಥರ ಅಂದರೆ, ಮಕ್ಕಳಾಗ್ಲಾದವ್ರಿಗೆ ಮಕ್ಕಳು ಬಂದು ತೊಟ್ಲ ಒಂದು ತೊಗೊಂಡೋಗಿ
ಒಂದು ಮಗು ಆದ ಕೂಡ ಇನ್ನೊಂದು ತೊಟ್ಲ ತಂದು ಕೊಡ್ತಾರೆ. ಆಮ್ಯಾಗ ಗಂಡು ಹುಡುಗರಿಗೆ ಮದುವೆ ಆಗಿಲ್ಲ ಅಂದ್ರೆ ಬಂದು ರತಿಗೆ ಕಂಕಣ ಕಟ್ತಾರೆ. ಮತ್ತು ಕಾಮಗ ಹುಡುಗಿಯರ ಮದುವೆ ಆಗಿಲ್ಲ ಅಂದ್ರೆ ಹುಡುಗಿಯರು ಬಂದು ಕಂಕಣ ಕಟ್ತಾರೆ ಕಾಮಗ. ಈ ಥರ ವಿಶೇಷತೆ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ವರ್ಷ ನಾವು ಒಂದು ಅಣೆ ಬಂಗಾರ ಆತಗ ನಾವು ಹಾಕಿದ್ರೆ ಮುಂದೆ ವರ್ಷ ಅನ್ನೋತನ ಅಂದ್ರೆ ಒಂದು ಅರ್ಧ ತೊಲಿನಾರ ತೊಗೊಂಡಿರ್ತೀವಿ ನಾವು. ಅದು ನಮ್ಮ ಅನುಭವ. ರಂಗಪಂಚಮಿಯ ದಿನ ಉತ್ಸವ ಮೂರ್ತಿಗಳ ಮೆರವಣಿಗೆ ಮುಗಿದ ಮೇಲೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ಈ ಪ್ರದೇಶದಲ್ಲಿ ಹಿಂದೆ ಸರ್ಕಾರಿ ಕಚೇರಿಗಳು ಇದ್ದಿದ್ರಿಂದ ಇದು ಸರ್ಕಾರಿ ಕಾಮಣ್ಣ ಅಂತಲೇ ಫೇಮಸ್ ಆಗಿದೆ. ಕಾಮರತಿಯರ ಸಂಭ್ರಮ ನೋಡಲು ಗದಗ ನಗರ ಮಾತ್ರವಲ್ಲ, ಧಾರವಾಡ, ಹಾವೇರಿ, ಬಾಗಲಕೋಟೆ ಸೇರಿದಂತೆ ಬಹುತೇಕ ವಿವಿಧ ಜಿಲ್ಲೆಯಿಂದ ಜನರು ಆಗಮಿಸಿ ಕಾಮರತಿಯರ ಸಂಭ್ರಮ ನೋಡಿ ಖುಷಿ ಪಡ್ತಾರೆ. ನಿಜವಾಗಿ ಹೇಳಬೇಕು ಅಂತಂದ್ರೆ ಬೇಡಿದವರಿಗೆ ಬೇಡಿದವರ ಕೊಡುವ ಕಾಮ ರತಿ ಅಂತಂದ್ರೆ ನಮ್ಮ ಕಿಲಾ. ಇದಕ್ಕೆ ಸರ್ಕಾರಿ ಕಾಮ ಅಂತ ಹೆಸರು ಬರ್ಬೇಕಂತಂದ್ರೆ ಇಲ್ಲಿ ಹಳೆ ಕಚೇರಿ ಓಣಿ ಅಂತಂದ್ರೆ ಅಲ್ಲ, ಇಲ್ಲಿ ಮೊದಲು ಸರ್ಕಾರಿ ಕಚೇರಿಗಳು ಇದ್ವು. ಆ ಸರ್ಕಾರಿ ಕಚೇರಿ ಇದ್ದಾಗ ಏನಿತ್ತಪ್ಪ ಅಂತಂದ್ರೆ ಸರ್ಕಾರದವರು ಒಂದು ಕಾಮಣ್ಣನಿಗೆ ಒಂದಣೆ ಕೊಡ್ತಿದ್ರು. ಆ ಒಂದಣೆ ಅನುದಾನದಿಂದ ಇಲ್ಲಿವರೆಗೂ ಇಷ್ಟೊಂದು ಇವತ್ತು ಬೆಳೆದು ಬಂದಿದೆ. ಸುಮಾರು 25 to 35 kg ಬಂಗಾರವನ್ನು ಹಾಕಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರಪ್ಪ ಅಂತಂದ್ರೆ ಗದಗ ಬೆಟಗೇರಿಯಲ್ಲಿ ಅವಳಿ ನಗರದಲ್ಲಿ ನಮ್ಮ ಕಿಲಾ ಚಂದ್ರಸಾಲಿ ಕಾಮಣ್ಣ ಮೊದಲು ಅಂತ ಹೇಳಿದರೆ ತಪ್ಪಿಸಲಾರದು. ಗದಗ ನಗರಕ್ಕೆ 100 ವರ್ಷಗಳ ಹಿಂದೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಕಲಾವಿದರಿಂದ ಈ ಉತ್ಸವ ಮೂರ್ತಿಗಳನ್ನ ಮಾಡಿಸಿಕೊಂಡು ತರಲಾಗಿದೆ. ಅಂದಿನಿಂದ ಇಂದಿನವರೆಗೂ ಈ ಮೂರ್ತಿಗಳನ್ನ ಬದಲಾವಣೆ ಮಾಡಿಲ್ಲ. ಶತಮಾನದ ಇತಿಹಾಸ ಹೊಂದಿರೋ ಮೂರ್ತಿಗಳು ಇಂದಿಗೂ ನಳನಳಿಸ್ತಾ ಇರೋದು ನಿಜಕ್ಕೂ ವಿಶೇಷ. ಒಟ್ನಲ್ಲಿ ಗದಗದ ರತಿಕಾಮಣ್ಣರು ಅಪರೂಪದಲ್ಲೇ ಬಲು ಅಪರೂಪ. ವಿಶಿಷ್ಟ ಆಚರಣೆಯ ಮೂಲಕ 100 ವರ್ಷಗಳ ಸಂಪ್ರದಾಯ ಮುಂದುವರೆದಿರೋದು ಮತ್ತೊಂದು ಹೆಗ್ಗಳಿಕೆ. ಕ್ಯಾಮ್ರಾಮನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜಿ ಕನ್ನಡ ನ್ಯೂಸ್, ಗದಗ.